ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ನಾನಿವತ್ತು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ಥರ ಟ್ರೇಡ್ ಮಾಡಿದ್ದೀನಿ, ಯಾವ್ಯಾವ ಟ್ರೇಡ್ ಮಾಡಿದ್ದೀನಿ, ನನ್ನ ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ ಅಂತ ಪೂರ್ತಿ ಈ ಟ್ರೇಡ್ ರಿಪೋರ್ಟ್ ವಿಡಿಯೋನಲ್ಲಿ ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ ಮೈ ಪ್ರಾಫಿಟ್ ಇನ್ ಲಾಸ್ ಪೊಸಿಷನ್ 326 ರೂಪೀಸ್ ಲಾಸ್ ಆಗಿದೆ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈ ಕಾಲ್ ಪ್ರೈಸನ್ನು 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನಮಗೆ ಒಂದು ಟ್ರಯಾಂಗಲ್ ಬರುತ್ತೆ, ಆವಾಗ ಎಂಟ್ರಿನ ತೊಗೊತೀನಿ. ಯು ಕ್ಯಾನ್ ಸಿ ಓಕೆ, ಬ್ಯಾಂಕ್ ನಿಫ್ಟಿನಲ್ಲಿ 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಈ ಥರ ಒಂದು ಟ್ರಯಾಂಗಲ್ ಬರುತ್ತೆ. ಟ್ರಯಾಂಗಲ್ ಬ್ರೇಕ್ಔಟ್ ಆದಮೇಲೆ ಇಮಿಡಿಯೇಟಾಗಿ ನಾನು ಟ್ರೇಡನ್ನು ತೊಗೋತೀನಿ. ಸೊ ಬ್ರೇಕ್ಔಟ್ ಕ್ಯಾಂಡಲ್ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ. ಸೊ 1 ಮಿನಿಟ್ ಟೈಮ್ ಫ್ರೇಮಲ್ಲಿ 1:2 ಅಂದರೆ ಡೇ ಹೈವರೆಗೂ, ಇಂಟ್ರಾ ಡೇ ಹೈವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಬಟ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ತುಂಬಾ ಕನ್ಸಾಲಿಡೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಟಾರ್ಗೆಟು ಹತ್ತಿರ ಬಂದು ಅಂದರೆ 1:1.1ವರೆಗೂ ಟಾರ್ಗೆಟನ್ನು ಕೊಟ್ಟು ನೆಕ್ಸ್ಟ್ ಮತ್ತೆ ಇಮಿಡಿಯೇಟಾಗಿ ಕನ್ಸಾಲಿಡೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು. ಅದಕ್ಕೋಸ್ಕರ ನಾನು ಎಕ್ಸಿಟ್ ಆಗ್ತೀನಿ. ಎಲ್ಲಿ ಅಂತಂದರೆ ಈ ಏರಿಯಾದಲ್ಲಿ ಎಕ್ಸಿಟ್ ಆಗ್ತೀನಿ. ಆಲ್ಮೋಸ್ಟ್ ನಮಗೆ 200 ಸಮಥಿಂಗ್ ಪ್ಲಸ್ ಪ್ರಾಫಿಟ್ ತೋರಿಸ್ತದೆ. ಯು ಕ್ಯಾನ್ ಸಿ ಇನ್ ಪೊಸಿಷನ್ 253 ರೂಪೀಸ್ ಒಂದು ಲಾಟಿಂದ ನನಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಅದಾದಮೇಲೆ ಏನು ಮಾಡ್ತೀನಿ, ಕಾಸ್ಟ್ ಟು ಕಾಸ್ಟ್ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಎಕ್ಸಿಟ್ ಆದಮೇಲೆ ನೆಕ್ಸ್ಟ್ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಆವಾಗ ಏನಾಗುತ್ತೆ, ನಿಫ್ಟಿ 50ನಲ್ಲಿ ಯು ಕ್ಯಾನ್ ಸಿ ನಿಫ್ಟಿ 50ನಲ್ಲಿ ನಮಗೆ ಒಂದು ಅಪರ್ಚುನಿಟಿ ಸಿಗ್ತಾ ಇರುತ್ತೆ. ಈ ಥರ 5MA ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ. ಓಕೆ, ಈ ಥರ ಒಂದು 5MA ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ನಮ್ಮದು ಇಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ಥರ ಮೇಲ್ಗಡೆ ಒಂದು ಪರ್ಫೆಕ್ಟ್ ಆಗಿರೋಂಥ ದೋಜಿ ಟೈಪ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ EMAಗೆ ಟಚ್ ಆಗಲ್ಲ. ಆಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಬೇರಿಸ್ ಕ್ಯಾಂಡಲ್ ಬರುತ್ತೆ. ಸೊ ಬೇರಿಸ್ ಕ್ಯಾಂಡಲ್ ಮಧ್ಯದಲ್ಲಿ ನಮಗೆ EMA ಕ್ರಾಸ್ ಆಗುತ್ತೆ, 5MA ಕ್ರಾಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದ ತಕ್ಷಣ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ಎಂಟ್ರಿನ ತೊಗೋತೀನಿ. ಸೇಮ್ ಕ್ಯಾಂಡಲ್ ಹೈಗೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಸೊ ಯು ಕ್ಯಾನ್ ಸಿ ಆಲ್ಮೋಸ್ಟ್ 1:2ವರೆಗೆ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಇದು ಇಂಟ್ರಾ ಡೇ ಹೈ ಆಗಿರುತ್ತೆ. ಹೈನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ಒಂದು 3-4 ಕ್ಯಾಂಡಲ್ ಥರ ಕನ್ಸಾಲಿಡೇಷನ್ ಆಗಿದೆ. ಕನ್ಸಾಲಿಡೇಷನ್ ಆದಮೇಲೆ ನನಗೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಯಾಕಂದರೆ ಆಲ್ಮೋಸ್ಟು 300+ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ ಮಾರ್ಕೆಟ್ ಇವತ್ತು. ಅದಕ್ಕೋಸ್ಕರ ನನಗೆ ಈ ಥರ ಒಂದು ಎಮ್ ಪ್ಯಾಟರ್ನ್ ಥರ ಬರುತ್ತೆ. ಈ ಥರ ಎಮ್ ಬಂದು ಕ್ರಿಯೇಟಾಗಿ ಕೆಳಗಡೆ ಬರುವಂಥ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 5MA ಇಲ್ಲಿ ಟ್ರೇಡನ್ನು ತೊಗೋತೀನಿ. ಆಲ್ಮೋಸ್ಟ್ ನಮಗೂ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಯು ಕ್ಯಾನ್ ಸಿ ಎಷ್ಟು ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಾ ಇದ್ದಾರೆ, ಮೋರ್ ದೆನ್ 12 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. 1:2ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಬಟ್ ಇಮಿಡಿಯೇಟಾಗಿ ಏನು ಮಾಡುತ್ತೆ ಅಂತಂದರೆ, ಮಾರ್ಕೆಟ್ ಇಮಿಡಿಯೇಟಾಗಿ ನಮಗೆ ಒಂದು ಗ್ರೀನ್ ಕ್ಯಾಂಡಲ್ ಕೊಡುತ್ತೆ. ಈ ಥರ ರಿಕವರಿ ಕ್ಯಾಂಡಲ್ ಕೊಟ್ಬಿಡುತ್ತೆ ಇಮಿಡಿಯೇಟಾಗಿ. ಸೊ ಇದೇನಾದರೂ ರೆಡ್ ಆಗಿ ಕ್ಲೋಸ್ ಆಗಿತ್ತು ಅಂದರೆ ನಾನು ಟ್ರೇಡಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೆ. ಇಮಿಡಿಯೇಟ್ ನಾನು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ನಾನು 2 ಲಾಟಿಂದ ಟ್ರೇಡನ್ನು ತೊಗೊಂಡಿರ್ತೀನಿ. ಯು ಕ್ಯಾನ್ ಸಿ ಮೈ ಪೊಸಿಷನ್ 143 ರೂಪೀಸಿಗೆ ನನಗೆ ಲಾಸ್ ತೋರಿಸ್ತಾ ಇದೆ 2 ಲಾಟರಿ. 135ಗೆ ನಾನು ಬೈ ಮಾಡಿರ್ತೀನಿ. 24,250 ಪುಟ್ ಪ್ರೈಸನ್ನು. ಸೊ ಪಿನ ಬೈ ಮಾಡಿರ್ತೀನಿ. ಸೊ ನೆಕ್ಸ್ಟ್ 132.18ಗೆ ನಾನು 2 ಲಾಟಿಂದ ಸೆಲ್ ಮಾಡಿಬಿಡ್ತೀನಿ. ಯಾಕಂತಂದರೆ ಇಮಿಡಿಯೇಟಾಗಿ ರಿಕವರಿ ಕಾಣಿಸುತ್ತೆ ಮಾರ್ಕೆಟ್ನಲ್ಲಿ. ಸ್ವಲ್ಪ ಬ್ಯಾಂಕ್ ನಿಫ್ಟಿನಲ್ಲಿ ಈ ಏರಿಯಾದಲ್ಲಿ ರಿಕವರಿ ಕಾಣಿಸುತ್ತೆ. ಸೊ ಈ ಥರ ಒಂದು ರಿಕವರಿ ಕ್ಯಾಂಡಲ್ ಬರುತ್ತೆ, ಗ್ರೀನ್ ಕ್ಯಾಂಡಲ್. ಇಮಿಡಿಯೇಟಾಗಿ ನಾನು ಸ್ಟಾಪ್ ಲಾಸ್ಗಿಂತ ಮುಂಚೆನೇ ಎಕ್ಸಿಟ್ ಆಗಿಬಿಡ್ತೀನಿ. ಇಮಿಡಿಯೇಟಾಗಿ ರಿಕವರಿ ಕಾಣಿಸುತ್ತೆ. ರಿಕವರಿ ಕಾಣಿಸಿದ ತಕ್ಷಣ ಇಮಿಡಿಯೇಟಾಗಿ ನಾನು ಈ ಏರಿಯಾದಲ್ಲಿ ಎಕ್ಸಿಟ್ ಆಗಿಬಿಡ್ತೀನಿ. ಸೊ 2 ಲಾಟಿಂದ ನಾನು ಎಕ್ಸಿಟ್ ಆಗ್ತೀನಿ. ಜಸ್ಟ್ 143 ಸಮಥಿಂಗ್ ಏನೋ ಲಾಸ್ ತೋರಿಸ್ತಾ ಇದೆ. 143.75 ರೂಪೀಸ್ 2 ಲಾಟಿಂದ ನನಗೆ ಲಾಸ್ ತೋರಿಸ್ತಾ ಇದೆ. ನೆಕ್ಸ್ಟ್ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಪ್ರಾಕ್ಟೀಸ್ ಮಾಡಿರೋಂಥ ಒಂದು ಫಿಬೊನಾಚಿ 50% ಅನ್ನುವಂಥ ಒಂದು ಪ್ಯಾಟರ್ನ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬ್ರೇಕ್ಔಟ್ ಕೊಡುತ್ತೆ. ಸೊ ನಾನು ಇಮಿಡಿಯೇಟಾಗಿ ಎಂಟ್ರಿನ ತೊಗೋತೀನಿ 1 ಲಾಟಿಂದ. ಓಕೆ, ಯು ಕ್ಯಾನ್ ಸಿ ಹಿಯರ್ ಫಿಬೊನಾಚಿ 50% ಅಂತ. ಸೊ ಇದ್ರದ್ದು ಎಲ್ಲ ಕಂಡೀಷನ್ಸು ಫುಲ್ಫಿಲ್ ಆಗುತ್ತೆ. ಸೊ ಮಾರ್ಕೆಟ್ ಆಲ್ಮೋಸ್ಟ್ 900+ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿರುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ಒಂದು ಕೆಳಗಡೆ ಸ್ವಿಂಗ್ ಕ್ರಿಯೇಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಈ ಥರ ಒಂದು 50% ಮೇಲ್ಗಡೆ ಕನ್ಸಾಲಿಡೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು. 50% ಕನ್ಸಾಲಿಡೇಷನ್ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಫಿಬೊನಾಚಿ ಟೂಲ್ನ ಡ್ರಾ ಮಾಡ್ಕೊತೀನಿ. ಆಲ್ರೆಡಿ ಇದನ್ನು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಯು ಕ್ಯಾನ್ ಸಿ ಲೈವ್ ಟ್ರೇಡ್ನ ಅಪ್ಲೋಡ್ ಮಾಡಿರ್ತೀನಿ, ನೀವು ಬೇಕಂದರೆ ನೋಡ್ಬೋದು. ಫಿಬೊನಾಚಿ ಟೂಲನ್ನು ನಾನು ಡ್ರಾ ಮಾಡ್ಕೊಂಡಿರ್ತೀನಿ. ಹೈ ಟು ಲೋವರೆಗೂ ಫಿಬೊನಾಚಿ ಟೂಲನ್ನು ಡ್ರಾ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಲಾಂಗ್ ಆ್ಯಂಡ್ ಶಾರ್ಟ್ ಪೊಸಿಷನ್ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಇಮಿಡಿಯೇಟಾಗಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣವೇ ನಾನು ಟ್ರೇಡನ್ನು ತೊಗೋತೀನಿ. ಸೇಮ್ ಕ್ಯಾಂಡಲ್ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ. ಸೊ ಅರೌಂಡ್ 60 ಪಾಯಿಂಟ್ವರೆಗೂ. ಓಕೆ, ನಮ್ಮ ಪ್ರೀಮಿಯಮಲ್ಲಿ 27 26 30 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇರುತ್ತೆ. 1:2ವರೆಗೂ ಅಥವಾ 1:1.5ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಅವಾಗ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ತುಂಬ ಚೆನ್ನಾಗಿ ಒಂದು ರಿಕವರಿ ಬಂದಿರುತ್ತೆ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ಫಿಬೊನಾಚಿ ಸೆಟಪ್ಪು ಯು ಕ್ಯಾನ್ ಸೀನ್ 50% ಮೇಲ್ಗಡೆ ಚೆನ್ನಾಗಿ ಕನ್ಸಾಲಿಡೇಷನ್ ಆಗಿದೆ. ಕನ್ಸಾಲಿಡೇಷನ್ ಆಗಿ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಇಷ್ಟು ಚೆನ್ನಾಗಿ ಬುಲ್ಲಿಶ್ ಕ್ಯಾಂಡಲ್ಲು ಪರ್ಫೆಕ್ಟ್ ಆಗಿರೋಂಥ ಒಂದು ಬುಲ್ಲಿಶ್ ಕ್ಯಾಂಡಲ್ ಬರುತ್ತೆ. ಬುಲ್ಲಿಶ್ ಕ್ಯಾಂಡಲ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಇಲ್ಲಿ ಎಂಟ್ರಿನ ತೊಗೋತೀನಿ. ಸೇಮ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇರುತ್ತೆ. 1:1.5 ಅಥವಾ 1:2ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀನಿ. ಬಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಇದೇ ಕ್ಯಾಂಡಲು, ಈ ಕ್ಯಾಂಡಲ್ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ನೀವು ಪೊಸಿಷನ್ನ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ 435 ರೂಪೀಸ್ ಒಂದು ಲಾಟ್. ಎಂಟ್ರಿ ಆಗುತ್ತೆ 292ಗೆ. ಸೊ 292ಗೆ ನಾನು ಆಟ್ ದ ಮನಿ ಪ್ರೈಸನ್ನು ಬೈ ಮಾಡಿರ್ತೀನಿ. 292ಗೆ ನಾನು ಎಂಟ್ರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟಾಪ್ ಲಾಸ್ ಆಗಿರುತ್ತೆ 263ಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ನಾನು ಸ್ಟಾಪ್ ಲಾಸ್ ಹಿಟ್ ಮಾಡಿ 435 ರೂಪೀಸ್ ಒಂದು ಲಾಟಿಂದ ನಾನು
ಲಾಸನ್ನು ಬುಕ್ ಮಾಡ್ತೀನಿ. ಲಾಸ್ ಬುಕ್ ಮಾಡಿ ಸೊ ನಾನು ಟ್ರೇಡಿಂಗ್ನ ಕ್ಲೋಸ್ ಮಾಡ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ನಂದು 2 ಟ್ರೇಡು ಮ್ಯಾಕ್ಸಿಮಮ್ ಇರುತ್ತೆ. 2 ಟ್ರೇಡಿಂದ 3 ಟ್ರೇಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಒಂದು ಕಾಸ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಒಂದು ಟ್ರೇಡನ್ನು ಆಪರ್ಚುನಿಟಿ ಬಂದಿರುತ್ತೆ. ಪರ್ಫೆಕ್ಟ್ ಆಗಿರುವಂಥ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿರುತ್ತೆ. ಸೊ ಈ ಥರ ಫಿಬೊನಾಚಿ ಕ್ಯಾಂಡಲ್ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ಮಾತ್ರ ರಿಸ್ಕ್ ತೊಗೊಂಡು ನೆಕ್ಸ್ಟ್ ಟ್ರೇಡನ್ನು ತೊಗೊಂಡಿದ್ದೆ. ಆಲ್ಮೋಸ್ಟ್ ನಂದು 3 ಟ್ರೇಡ್ ಆಗಿಬಿಡುತ್ತೆ ಒನ್ ಡೇನಲ್ಲಿ. ಸೊ ಅದಕ್ಕೋಸ್ಕರ ನಾನು ಟ್ರೇಡಿಂಗ್ನ ಈ ಕ್ಯಾಂಡಲ್ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಮಾಡಿದ ತಕ್ಷಣ ಟ್ರೇಡಿಂಗನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಯು ಕ್ಯಾನ್ ಸಿ ಮೈ ಪೊಸಿಷನ್. ಅದಾದಮೇಲೆ ನಾನು ಯಾವುದೇ ಥರ ಟ್ರೇಡನ್ನು ತೊಗೊಳಕ್ಕೆ ಹೋಗಲ್ಲ. 326 ರುಪೀಸ್ ನಂದು ಟೋಟಲ್ ಲಾಸ್ ಆಗಿದೆ ಇವತ್ತು. ಓಕೆ, 435 ರುಪೀಸು ಲಾಸ್ ಇದೆ ಒಂದು ಲಾಟಿಂದ. ಸೊ 2 ಲಾಟಿಂದ 143. ಇದು ಕಾಸ್ಟ್ ಎಕ್ಸ್ಚೇಂಜ್ ಆಗಿರ್ತೀನಿ. ಇದು ಕಾಸ್ಟ್ ಅಂತಲೇ ಅನ್ಕೊಳ್ಳೋಣ 253. ಯಾಕಂದರೆ ನಮ್ಮ ಟಾರ್ಗೆಟ್ ತುಂಬಾ ಇತ್ತು. ಆಲ್ಮೋಸ್ಟ್ ಈಗ ಮೋರ್ ದೆನ್ 60-70 ಪಾಯಿಂಟ್ ಟಾರ್ಗೆಟ್ ಇರುತ್ತೆ. ಬಟ್ ಇದೇನಾಗುತ್ತೆ, ಮಾರ್ಕೆಟ್ 1 ಮಿನಿಟಲ್ಲಿ ತುಂಬ ಕನ್ಸಾಲಿಡೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಈ ಏರಿಯಾದಲ್ಲಿ. ಅದಕ್ಕೋಸ್ಕರ ನಾನು ಆ ಟ್ರೇಡಲ್ಲೂ ಕಾಸ್ಟ್ ಎಕ್ಸಿಟ್ ಆಗಿರ್ತೀನಿ. ಸೊ ಈ ಟ್ರೇಡಲ್ಲಿ ನಾನು ಸ್ಟಾಪ್ ಲಾಸನ್ನು ಕೊಟ್ಟಿರ್ತೇನೆ. ನೆಕ್ಸ್ಟ್ ಇದೇನಾದರೂ ನಮಗೆ ಈ ಥರ ಬ್ರೇಕೌಟ್ ಕ್ಯಾಂಡಲ್ ಏನಾಗುತ್ತೆ, ಸಸ್ಟೈನ್ ಆಗಲ್ಲ. ನೆಕ್ಸ್ಟ್ ಇಮಿಡಿಯೇಟಾಗಿ ಸ್ವಲ್ಪ ಬ್ರೇಕೌಟ್ ಬಂದಿದ್ದರೆ ಜಸ್ಟ್ 100 ಪಾಯಿಂಟ್ಸ್ವರೆಗೂ ಮೂವ್ ಬಂದಿದ್ದರೆ ಸಾಕಿತ್ತು ನಮಗೆ. ಪ್ರೀಮಿಯಮಲ್ಲಿ ಆಲ್ಮೋಸ್ಟ್ ನಮಗೆ 54 ಪಾಯಿಂಟ್ಸ್ವರೆಗೂ ನನ್ನ ಟಾರ್ಗೆಟ್ ಇತ್ತು. 54 ಪಾಯಿಂಟನ್ನು ಟಾರ್ಗೆಟ್ ಹಿಟ್ ಮಾಡಿಬಿಡ್ತಿತ್ತು. ಬಟ್ ಹಿಟ್ ಆಗಲ್ಲ ಟಾರ್ಗೆಟು. ಯಾಕಂತಂದರೆ ಈ ಥರ ಕನ್ಸಾಲಿಡೇಷನ್ ಆಗಿ ಈ ಥರ ಒಂದು ಶೂಟಿಂಗ್ ಸ್ಟಾರ್ ಥರ ಕ್ಯಾಂಡಲ್ ಒಂದು ಮಾರ್ಕೆಟ್ ಕೆಳಗಡೆ ಫಾಲ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮತ್ತೆ ಸೈಡ್ ವೇ ಆಗಿಬಿಡುತ್ತೆ ಮಾರ್ಕೆಟು. ಯಾಕಂದರೆ ತುಂಬಾ ಗ್ಯಾಪ್ ಅಪ್ ಓಪನ್ ಆಗಿತ್ತು. 900+ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿ ಸೊ 1000 ಪಾಯಿಂಟ್ ಪ್ಲಸ್ಸಲ್ಲಿ ಮಾರ್ಕೆಟು ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು. ಓಕೆ, ಇದು ಸೆಟಪ್ ತುಂಬ ಚೆನ್ನಾಗಿ ಬಂದಿತ್ತು. ಇದು ಕ್ಯಾಂಡಲ್ ನೋಡಿ ನಾನು ಎಂಟ್ರಿ ತೊಗೊಂಡಿದ್ದೆ. ಬಟ್ ಏನಾಗಿತ್ತು ಅಂದರೆ ಇದು ಟ್ರ್ಯಾಪ್ ಮಾಡಿಬಿಡುತ್ತೆ ನಮ್ಮನ್ನು. ನೆಕ್ಸ್ಟ್ ನೋಡಿ, ಈ ಥರ ತುಂಬ ಚೆನ್ನಾಗಿತ್ತು. ಇದು ಈ ಥರ ಕನ್ಸಾಲಿಡೇಷನ್ ಆಗಿತ್ತು. ಹೈ ಬ್ರೇಕ್ ಕೊಟ್ಟಿತ್ತು. ಹೈನ ಕ್ಲೋಸ್ ಆಗಿತ್ತು. ಇಮಿಡಿಯೇಟಾಗಿ ಕ್ಲೋಸ್ ಆದ ತಕ್ಷಣ ನಾನು ಎಂಟ್ರಿನ ತೊಗೊಂಡಿದ್ದೆ. ಸೇಮ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇತ್ತು. 1:2 ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬಟ್ ಏನಾಗುತ್ತೆ, ಮಾರ್ಕೆಟು ನಮ್ಮನ್ನು ಟ್ರ್ಯಾಪ್ ಮಾಡಿ ಸ್ಟಾಪ್ ಲಾಸ್ ಹಿಟ್ ಮಾಡಿ ಹೊರಗಡೆ ಹಾಕುತ್ತೆ. ಓಕೆ, ಸ್ಟಾಪ್ ಲಾಸನ್ನು ಆಕ್ಸೆಪ್ಟ್ ಮಾಡೋಣ. ನೆಕ್ಸ್ಟ್ ಮತ್ತು ಅಪರ್ಚುನಿಟಿ ಸಿಕ್ಕರೆ ಟ್ರೇಡ್ ಮಾಡೋಣ ನೆಕ್ಸ್ಟ್ ಡೇ ಅಂತ ಹೇಳ್ತಾ, ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮ್ದು ಇವತ್ತು ಲಾಸ್ ಟೋಟಲ್ 326 ರುಪೀಸ್ ಲಾಸ್ ಆಗಿದೆ.